ಚಿತ್ರರಂಗ ಅಂದ್ರೇನೆ ಹಾಗೆ ಸಾಕಷ್ಟು ಸಿನಿಮಾಗಳು ಸೆಟ್ಟಿರ್ತಾನೆ ಇರುತ್ತೆ. ತೆರೆ ಮೇಲೆ ಬರಬೇಕಾದ್ರೆ ಸೌಂಡ್ ಮಾಡ್ತಾನೆ ಇರುತ್ತೆ. ಸದ್ಯಕ್ಕೆ ಟೀಸರ್ ಮೂಲಕ ಎಲ್ಲೆಡೆ ಹಲ್ಚಲ್ ಎಬ್ಬಿಸಿರುವಂತಹ ಚಿತ್ರ ಅಂದ್ರೆ ಚೌಕಿದಾರ್. ಸದ್ಯಕ್ಕೆ ಚೌಕಿದಾರ್ ಬಗ್ಗೆ ಮಾತಾಡಕ್ಕೆ ನಿರ್ದೇಶಕರಾಗಿರುವಂತಹ ಚಂದ್ರಶೇಖರ್ ಬಂಡಿಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯ. ನಮಸ್ತೆ, ನಿಮಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯ. ಸರ್, ಸಿನಿಮಾ ಅಂದ್ರೇನೆ ಅದೊಂಥರ ಸ್ಪೆಷಲ್ಲು. ಸಿನಿಮಾ ಯಾಕೆ ನೋಡಬೇಕು, ಆ ಸಿನಿಮಾದಲ್ಲಿ ಏನಿದೆ ಅನ್ನೋದು ಪ್ರೇಕ್ಷಕರ ಒಂದು ಕುತೂಹಲ. ಬಟ್ ರಥಾವರ ಸಿನಿಮಾ ನೋಡಿದ್ಮೇಲೆ ಮುಂದೆ ಚಂದ್ರಶೇಖರ್ ಅವರು ಯಾವ ತರ ಸಿನಿಮಾ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಇತ್ತು. ಅಂಥದ್ದಕ್ಕೆ ಟೀಸರ್ ಮೂಲಕ ಉತ್ತರ ಕೊಟ್ಟಿದ್ದೀರಾ. ಚಿತ್ರದ ಬಗ್ಗೆ ಹೇಳೋದಾದ್ರೆ ಚೌಕಿದಾರ್ ಏನ್ ಹೇಳಕ್ ಹೊರಟಿದೆ? ಚೌಕಿದಾರ್ ಅನ್ನೋದು ಸಾಮಾನ್ಯವಾಗಿ ಅದರ ಮೀನಿಂಗ್ನ ಬಳಸ್ಕೊಂಡಿದ್ದೀನಿ ನಾ ಈ ಸಿನಿಮಾದಲ್ಲಿ. ಚೌಕಿದಾರ್ ಅಂತಂದರೆ ಒಂದು ಕಾಯ್ತಕ್ಕಂಥನು ಅನ್ನೋ ಒಂದು ಮೀನಿಂಗ್ ಬರುತ್ತೆ. ಪ್ರತಿ ಮನೆಯಲ್ಲೂ ಒಬ್ಬ ಚೌಕಿದಾರ್ ಇದ್ದೇ ಇರ್ತಾರೆ. ಆಮೇಲೆ ಜನರೇಷನ್ ಚೇಂಜ್ ಆಗ್ತಿದ್ದಂಗೆ ಚೌಕಿದಾರ್ ಚೇಂಜ್ ಆಗ್ತಾರೆ. ಆ ಕಂಟೆಂಟ್ನ ಆ ಜನರೇಷನ್ಗಳ ಕಥೆನ ಹೇಳಕ್ ಹೊರಟಿರ್ತಕ್ಕಂಥದ್ದು ಚೌಕಿದಾರ್ ಸಿನಿಮಾ. ಓಕೆ ಸರ್, ಈಗ ಚೌಕಿದಾರ್ ಅಂದ್ರೆ ಕಾಯುವಂತಹ ಒಂದು ವ್ಯಕ್ತಿ ಅಂತ. ನಿಮ್ಮ ಸಿನಿಮಾದಲ್ಲಿ ಯಾರನ್ನ ಯಾವ ಕಾರಣಕ್ಕೋಸ್ಕರ ಯಾರು ಕಾಯ್ತಾರೆ ಅಂತ? ನಾನು ಅವಾಗಲೇ ಹೇಳ್ದಂಗೆ ಪ್ರತಿ ಮನೆಯಲ್ಲೂ ಒಬ್ಬ ಚೌಕಿದಾರ ಇದ್ದೇ ಇರ್ತಾನೆ ಅಂತಂದ್ರೆ ಅದು ಯಾರು ಚೌಕಿದಾರ ಅನ್ನೋದು ಅಪ್ಪ ಆಗಿರ್ಬೋದು, ಅಮ್ಮ ಕೆಲವು ಮನೇಲಿ ಅಮ್ಮ ಕೂಡ ಚೌಕಿದಾರ ಆಗಿರ್ತಾರೆ. ಕೆಲವು ಕಡೆ ಇನ್ನು ಸಣ್ಣ ಮಕ್ಕಳು ಕೂಡ ಚೌಕಿದಾರ ಆಗಿರ್ತಾರೆ. ಅಂದರೆ ಆ ಮನೆನ ಪ್ರೊಟೆಕ್ಟ್ ಮಾಡೋ ಜವಾಬ್ದಾರಿ ಅವರ ಹೆಗಲ ಮೇಲೆ ಇರುತ್ತೆ. ಆ ಥರದ ಚೌಕಿದಾರು ಜನರೇಷನ್ ಟು ಜನರೇಷನ್ ಚೇಂಜ್ ಆಗುತ್ತೆ. ಅಂತಂದರೆ ಈಗ ಅಪ್ಪ ಅವ್ರ ಜವಾಬ್ದಾರಿ ಮುಗಿದಾದ್ಮೇಲೆ ಮಗ ಬರುತ್ತೆ. ಈ ಥರದ ವಿಚಾರ ಮತ್ತು ಎನ್ವಿರಾನ್ಮೆಂಟಲ್ ಎವಲ್ಯೂಷನ್ ಅನ್ನೋದು ಇದರಲ್ಲಿ ಒಂದು ಸೈಡ್ ಎಫೆಕ್ಟ್ ಎಲ್ಲ ಕೊಡುತ್ತೆ. ಈ ಚೇಂಜಸ್ ಇದೆಯಲ್ಲ ಇದು. ಸಪೋಸ್ ಫಾರ್ ಎಕ್ಸಾಂಪಲ್ ನಮ್ಮ ತಾತ ಜನ್ರೇಷನಲ್ಲಿ ಒಂದು 10-12 ಜನ ಮಕ್ಕಳು ಇರ್ತಿದ್ರು. ಅದು ಬರ್ತಾ ನಮ್ಮ ಅಪ್ಪ ಜನ್ರೇಷನ್ಗೆ ಒಂದು 7-8 ಜನ ಆಯಿತು. ನಮ್ಮ ಜನ್ರೇಷನ್ಗೆ 3-4. ಈಗ ನಮಗೆ ಮ್ಯಾಕ್ಸಿಮಮ್ 2 ಒಂದೇ ಮಗು. ಇದು ಆ್ಯಕ್ಚುಲಿ ಎನ್ವಿರಾನ್ಮೆಂಟಲ್ ಎವಲ್ಯೂಷನ್ ಎಷ್ಟು ಜನ ಅಬ್ಸರ್ವ್ ಮಾಡ್ತಾರೋ ಗೊತ್ತಿಲ್ಲ. ಪ್ರತಿಯೊಂದು ಎನ್ವಿರಾನ್ಮೆಂಟಲ್ ಎವಲ್ಯೂಷನ್ನು ಅದರದ್ದೇ ಆದೊಂದು ಸೈಡ್ ಎಫೆಕ್ಟ್ನ ಹೊಂದಿರುತ್ತೆ. ಆ ಸೈಡ್ ಎಫೆಕ್ಟ್ ಏನನ್ನೋದೇ ಚೌಕಿದಾರ ಆಗಿದೆ. ಸರ್, ಈಗ ನೀವು ಹೇಳಿರೋ ಒಂದು ಪ್ರತಿ ಪಾರಂಪರಿಕವಾಗಿ ಒಬ್ಬ ವ್ಯಕ್ತಿ ಕಾಯ್ತಾ ಹೋಗ್ತಾರೆ, ತಂದೆಯಿಂದ ಮಗ, ಮಗನಿಂದ ಅವನ್ ಮಗ ಅಂತ ಹೇಳಿ. ಬಟ್ ಅದಕ್ಕೊಂದು ರೀಸನ್ ಬೇಕು ಸರ್. ರೆವಲ್ಯೂಷನ್ಸ್ ಆಗ್ಬೇಕು, ಎನ್ವೈರ್ಮೆಂಟ್ ರೆವಲ್ಯೂಷನ್ ಆಗ್ಬೇಕಂದ್ರೆ ಒಂದು ಇನ್ಸಿಡೆಂಟ್ ಕ್ರಿಯೇಟ್ ಆಗ್ಬೇಕು. ಈ ಚೌಕಿದಾರದಲ್ಲಿ ಅಂತಹ ಇನ್ಸಿಡೆಂಟ್ ಅನ್ನ ಯಾವ ತರ ಕ್ರಿಯೇಟ್ ಮಾಡಿದ್ದೀರಾ? ಅದೇ ಇನ್ಸಿಡೆಂಟ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳು ಡೆಲಿವರಿಗೆ ಹೋದ್ರೆ, ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೆ ಇವಾಗ 95% ನೀವು ಸಿಜೇರಿಯನ್ ಇಲ್ಲದೇನೆ ಅವ್ರು ನಿಮ್ಮನ್ನು ಕಳಿಸೋದೇ ಇಲ್ಲ. ಇದು ರೀಸನ್ ವೆರಿ ಇಂಪಾರ್ಟೆಂಟ್ ರೀಸನ್. ಯಾಕಂತಂದರೆ ಇದೇ ಒಂದು 2-3 ಜನ್ರೇಷನ್ ಹಿಂದೆ ಆ ಥರ ಇರಲ್ಲ. ಹೆಣ್ಮಕ್ಳಿಗೆ ಅಷ್ಟೇ ಕುಯ್ದು ಕಳಿಸ್ತಾರೆ. ತಿರುಗಿ ಇನ್ನೊಂದು ಮಗು ಅಂತಂದರೆ ಆ ಮಗು ಹೆಣ್ಮಗು ಯಾವ ರೀತಿ ಅದನ್ನ ಟಾಲ್ರೇಟ್ ಮಾಡೋಕ್ಕಾಗತ್ತೆ? ಅದು ಮಾಡೋಕ್ಕಾಗಲ್ಲ. ಇದು ಎನ್ವಿರಾನ್ಮೆಂಟಲ್ ಇದಾಗಿರ್ಬೋದು, ಎವಲ್ಯೂಷನ್ ಆಗಿರ್ಬೋದು, ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಮಾಡ್ತಕ್ಕಂಥ ಪ್ರಕೃತಿ ಮೇಲೆ ಮಾಡ್ತಕ್ಕಂಥ ದಾಳಿ ಆಗಿರ್ಬೋದು. ಇದನ್ನೆಲ್ಲ ನಾನು ಕಮರ್ಷಿಯಲಾಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಈಗ ನಾನು ಹೇಳ್ತಾ ಇರೋದು ನಿಮಗೆ ಬುಕ್ಕಿಶ್ ಅನಿಸುತ್ತೆ, ಏನೋ ಬುಕ್ಕಿಶಾಗಿ ಹೇಳ್ತಿದ್ದಾರೆ ಅಂತ. ಇದನ್ನು ಕಮರ್ಷಿಯಲ್ಲಾಗಿ ಯಾವಾಗಲೂ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ನಾವು ಎಷ್ಟೇ ಬುಕ್ಕಿಶ್ ಮೆಟೀರಿಯಲ್ ತೊಗೊಂಬಂದ್ರೂ ಕಮರ್ಷಿಯಲಾಗಿ ಹೇಳೋದು ಮುಖ್ಯ ಆಗುತ್ತೆ. ನಿಮ್ಮ ಟೀಸರಲ್ಲಿ ಅದೇ ಇರೋದು. ಕಮರ್ಷಿಯಲಾಗಿ ಹೇಳಕ್ಕೆ ಟ್ರೈ ಮಾಡಿದ್ದೀನಿ. ಸರ್, ಈಗ ರಥಾವರ ಸಿನಿಮಾ ಬಂದಾಗ ವಾವ್ ಅನ್ಸ್ಬಿಟ್ಟಿತ್ತು, ಸೂಪರ್ ಹಿಟ್ ಆಗಿತ್ತು. ಶ್ರೀ ಮುರಳಿ ಅವರಿಗೆ ಒಂದು ಫೇಮ್ ತಂದು ಕೊಟ್ಟಿತ್ತು ಸಿನಿಮಾ. ಬಟ್ ಶ್ರೀ ಮುರಳಿ ಅವರು ಮಾಸ್ ಹೀರೋ, ಬಟ್ ನಮ್ಮ ಪೃಥ್ವಿ ಎಂಬವರು ಕ್ಲಾಸ್ ಹೀರೋ. ಅವರನ್ನ ಮಾಸ್ ಆಗಿ ಯಾಕೆ ಕನ್ವರ್ಟ್ ಮಾಡಿದ್ರಿ? ಇಲ್ಲ ಏನಂತಂದ್ರೆ ಈಗ ಒಂದು ಸಣ್ಣ ಸೂಕ್ಷ್ಮ ವಿಚಾರ ಏನಂತಂದ್ರೆ, ಪೃಥ್ವಿ ಸರ್ ಇವಾಗ ತಾನೇ ಒಂದು 10-15 ಸಿನಿಮಾಗಳು ಮಾಡಿದ್ದಾರೆ. ಅವ್ರಿಗಿನ್ನ ಯಾರು ಬ್ರ್ಯಾಂಡ್ ಮಾಡಿಲ್ಲ ನಾ ಅನ್ಕೊಳ್ಳೋದೇ ರಾಂಗ್. ಅವ್ರ ಒಳಗಡೆ ಎಲ್ಲ ಐತೆ. ಒಬ್ಬ ದೊಡ್ಡ ಮೃಗ ಕೂಡ ಇದೆ. ಅದನ್ನು ನಾವು ತೆಗಿಬೇಕು. ಆ ಸಿನಿಮಾಗೆ ಸಂಬಂಧಪಟ್ಟಂಗೆ, ಆ ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟಂಗೆ ತೆಗಿಬೇಕು. ಸೊ ಆಮೇಲೆ ಏನಾಗುತ್ತೆ, ಒಬ್ಬ ಆರ್ಟಿಸ್ಟ್ ಅಷ್ಟೇ, ಕಲಾವಿದರು ಅಷ್ಟೇ. ನಾವು ತುಂಬ ತಪ್ಪು ಮಾಡೋದೇನೆ. ಈಗ ಫಾರ್ ಎಕ್ಸಾಂಪಲ್ ಅಣ್ಣವರು ಯಾವ ಪಾತ್ರ ಮಾಡಿಲ್ಲ, ಬರೀ ಕ್ಲಾಸ್ ಪಿಕ್ಚರ್ ಮಾತ್ರ ಮಾಡಿದ್ರ, ಬರೀ ಚೂರಿ ಚಿಕ್ಕಣ್ಣನಿಂದ ಹಿಡಿದು ಎಲ್ಲ ಕಸ್ತೂರಿ ನಿವಾಸ ತನಕ ಕ್ಲಾಸ್ ತನಕ ಎಲ್ಲ ಮಾಡ್ತಾರಲ್ಲ. ನನ್ನ ಪ್ರಕಾರ ಒಬ್ಬ ಆರ್ಟಿಸ್ಟ್ ಅಂದರೆ ಬ್ರ್ಯಾಂಡ್ ಮಾಡೋ ಇದಿಲ್ಲ, ಅವಶ್ಯಕತೆ ಏನಿಲ್ಲ. ಎಲ್ಲ ಇರ್ತಾರೆ. ಒಬ್ಬ ಮನುಷ್ಯ ಅಂದಮೇಲೆ ಈಗ ನಮ್ಮ ಎಲ್ಲ ಕಾಮಕ್ರೋಧ ಮದ ಮತ್ಸರಿ ಎಲ್ಲ ಹೆಂಗಿರುತ್ತೆ ಒಳಗಡೆ, ಹಂಗೆ ಎಲ್ಲ ಮಾಸು ಕ್ಲಾಸ್ ಎಲ್ಲ ಕಾಮಿಡಿಯನ್ ಎಲ್ಲರೂ ಇರ್ತಾರೆ ಅವ್ರೊಳಗಡೆ.
ಅವ್ರಿಗೆ ಸಿಗ್ತಕ್ಕಂಥ ಡೈರೆಕ್ಟ್ರು ಬಳಸ್ಕೊಳ್ತಕ್ಕಂಥ ಸ್ಕ್ರಿಪ್ಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಪೃಥ್ವಿ ಸರ್ ಹತ್ರ ಎಲ್ಲ ಇದೆ. ಅದು ನಾನು ಈ ಪಿಕ್ಚರ್ಗೆ ಸ್ವಲ್ಪ ಮ್ಯಾಸಿವ್ ಆಗಿ ಏನು ಬೇಕು ತೊಗೊಂಡಿದ್ದೀನಿ. ಸರ್, ಫಸ್ಟ್ ಲುಕ್ ಪೋಸ್ಟರ್ ಅಲ್ಲೇ ಪೃಥ್ವಿ ಅವರ ಲುಕ್ ಡಿಫ್ರೆಂಟ್ ಆಗಿತ್ತು. ಅದೊಂದು ಬ್ಲಡ್ ಶೇಡ್ ಅಥವಾ ಒಂದು ದ್ವೇಷ ಕಾಣಿಸ್ತಾ ಇತ್ತು. ಟೀಸರ್ ರಿಲೀಸ್ ಆದಾಗ ಒಂದ್ ಕಡೆ ಟಗರ್ ಕುತ್ತಿಗೆ ಕೊಯ್ಬೇಕಾದ್ರೆ ಇವರು ಒಂದಿಷ್ಟು ಇಲ್ಲಿ ಬ್ಲಡ್ ಶೇಡ್ ಹರಿದು ಹೋಗ್ತಾ ಇದೆ. ಸೊ ಏನ್ ಸರ್, ಅಂದ್ರೆ ಬ್ಲಡ್ ಅನ್ನ ಹರಿಸುವಂತ ಪ್ರಯತ್ನ ಮಾಡಿದೀರಾ? ಅದು ಒಂದು ಸಿಂಬಾಲಿಕ್ ಆಗಿ ಬಳಸಿದ್ದೀನಿ. ಸಾಮಾನ್ಯವಾಗಿ ವಧಾಸ್ಥಾನ ಅಂತಂದರೆ ಈ ಕುರಿ ಕೋಳಿಗಳು ಅವನ್ನೆಲ್ಲ ಬಲಿ ಕೊಡೋಕೆ ಒಂದು ಜಾಗ ಅಂತ ಇರುತ್ತೆ ಒಂದು ದೊಡ್ಡ ದೊಡ್ಡ ಇದ್ರುಗಳಲ್ಲಿ. ಅದು ಮನುಷ್ಯನ ವಧಾಸ್ಥಾನವಾಗಿ ಕನ್ವರ್ಟ್ ಆಗೋ ಒಂದು ಜಾಗನ ನಾನು ಟೀಸರಲ್ಲಿ ಬಳಸಿದ್ದೀನಿ ಅಷ್ಟೇ. ಅದು ಕನ್ವರ್ಟ್ ಹಂಗೆ ಕುರಿ ಕೋಳಿಗಳು ಕುಯ್ಯೋ ಜಾಗ ಮನುಷ್ಯನ ಕುಯ್ಯೋ ಜಾಗ ಕನ್ವರ್ಟ್ ಆಗುತ್ತೆ ಅಂದರೆ ಅದೆಷ್ಟು ವೈಲೆನ್ಸ್ ಇರುತ್ತೆ, ಅದ್ರ ಹಿಂದೆಗಡೆ ಎಂಥ ರೀಸನ್ ಇರಬೇಕು ಅನ್ನೋದು ಜನಗಳು ಅಜ್ಯೂಮ್ ಮಾಡಿಕೊಂಡ್ರೆ ಅದು ಮೈ ಜುಮ್ ಅನ್ನೋ ಒಂದು ಚಾನ್ಸಸ್ ಇರುತ್ತೆ. ಸರ್, ಇವಾಗಿನ ಮಾಸ್ ಸಿನಿಮಾಗಳನ್ನ ನಾವು ನೋಡೋದಾದ್ರೆ KGF ಆಗಿರ್ಬೋದು ಅಥವಾ ಕಬ್ಜಾ ಆಗಿರ್ಬೋದು, ಇದು ಸಾಕಷ್ಟು ಸಿನಿಮಾಗಳು ಬಂದಿದೆ. ಎಲ್ಲ ಡಾರ್ಕ್ ಶೇಡ್ ಅಲ್ಲಿ ಇರುತ್ತೆ. ಇದು ಕೂಡ ಬ್ಲಡ್ ಶೇಡ್ ಇರುವಂತದ್ದು, ಮಾಸ್ ಇರುವಂತದ್ದು ಅಂತ ಟೀಸರ್ ಅಲ್ಲಿ ಗೊತ್ತಾಗುತ್ತೆ. ಇದು ಆ ಡಾರ್ಕ್ ಇದ್ರಲ್ಲಿ ಹೋಗುತ್ತಾ, ಜಾನರ್ ಅಲ್ಲಿ ಹೋಗುತ್ತಾ, ಹೇಗೆ? ಡಾರ್ಕ್ ಜಾನರ್ ಅಲ್ಲೇ ಅಲ್ಲ. ನಾನು ಅದ್ರಲ್ಲಿ ನೋಡಂಬಡಿಕೆ ಇಲ್ಲ. ಒಂದು ಸಿನಿಮಾನ ಒಂದು ಸ್ಕ್ರೀನ್ ಪ್ಲೇ ಒಬ್ಬೊಬ್ಬ ಡೈರೆಕ್ಟ್ರು ಒಂದೊಂದು ಥರ ಹೇಳ್ತಾರೆ. ಈಗ ಇದೇ ಕತೆನ ಈಗ ನಾನು ಮಾಡಿರೋ ಚೌಕಿದಾರ ಕತೆನ ಇನ್ನೊಬ್ಬ ಯಾರೋ ಡೈರೆಕ್ಟ್ರ್ ಕೊಟ್ಟರೆ ಅವ್ರು ಇನ್ನೊಂದು ಥರ ಹೇಳೋ ಎಲ್ಲ ಚಾನ್ಸಸ್ ಇರುತ್ತೆ. ಈ ಥರ ನ್ಯಾರೇಟ್ ಮಾಡೋ ಚಾನ್ಸಸ್ ಇಲ್ಲ. ಇದು ನನಗೇನು ಅನಿಸುತ್ತೆ, ಈಗ ಒಬ್ಬ ಕಪಾಳ ಕೊಡ್ದ ಅನ್ನೋದನ್ನ ನಾ 10 ಜನ ಡೈರೆಕ್ಟರ್ ನಿಲ್ಲಿಸಿದ್ರೆ 10 ಥರ ತೋರಿಸ್ತಾರೆ. ಹಂಗೆ ಅದೇ ಥರ ಈ ನಾನು ಹೇಳ್ದಂಗೆ ಬೇಸಿಕ್ ಲೈನ ನಾನು ನನ್ನ ಸ್ಟೈಲಲ್ಲಿ ಅಂದರೆ ನನಗಿಷ್ಟ ಆದಾಗ, ನಾನೊಬ್ಬ ಡೈರೆಕ್ಟ್ರಾಗಿ ಸಿನಿಮಾನೇ ಮಾಡಲ್ಲ. ನಾನು ಡೈರೆಕ್ಟ್ರೇ ಅಲ್ಲ ಫಸ್ಟ್ ಆಫ್ ಆಲ್, ನಾನೊಬ್ಬ ಆಡಿಯನ್ನಾಗಿ ಸಿನಿಮಾ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಆಡಿಯನ್ ಆಗಿದ್ದಾಗ ನನಗೆ ಹೆಂಗೆ ಅನಿಸುತ್ತೆ, ಈಗ ಎಲ್ಲರೂ ಅದೇ ಮಾಡ್ತಾರೆ ಅಂದ್ಬಿಟ್ಟು ನಾನು ಅದೇ ಮಾಡೋಕ್ಕೆ ಹೋಗೋವಂಥ ಪರ್ಸನ್ನೇ ನಾನಲ್ಲ. ನಿಮಗೆ ರಥವರದಲ್ಲೇ ಗೊತ್ತಾಗುತ್ತೆ. ಆ ಟೈಮಲ್ಲೆಲ್ಲ ಆ ಥರದ್ದೆಲ್ಲ ಡಾರ್ಕಾಗಿ ಮಾಡ್ಬೇಕಾದ್ರೆ ನಾನು ನನ್ನ ಪಾಡಿಗೆ ನಂದೇನೋ ಒಂದು ಕತೆ ಇಟ್ಕೊಂಡು ಪಿಕ್ಚರ್ ತೆಗಿತೀನಿ. ಅದಾದ್ಮೇಲೆ ತಾರಕಾಸುರನು ಅಷ್ಟೇ. ನಾನು ಅದನ್ನು ಅದಿಟ್ಟಾಯ್ತು ಅಂದ್ಬಿಟ್ಟು ಅದೇ ಥರ ತುಂಬ ಜನ ನಾನು ಕೇಳ್ತಾರೆ ಟ್ರಾನ್ಸ್ಜೆಂಡರ್ ಬಗ್ಗೆ ಪಿಕ್ಚರ್ ಮಾಡೋಣ, ಪಾರ್ಟ್ 2 ಮಾಡೋಣ. ನೋ ಚಾನ್ಸ್, ಮಾಡೋದಿಲ್ಲ. ಯಾಕೆ ಅಂತಂದರೆ ಒಂದು ಸೂಪರ್ ಹಿಟ್ ಇದೆಯಲ್ಲ, ಅದೊಂಥರ ಒಂದು ಒಳ್ಳೆ ಕನಸ್ತರ. ಅದು ನನಗೆ ಸಾಯ್ದಂಗೆ ಹಂಗೆ ಇಟ್ಕೋಬೇಕು. ಸೋಲು ಗೆಲುವು ಎಲ್ಲ ಇರುತ್ತೆ. ಸೊ ಹಾಗಾಗಿ ಅದು ನಾನು ಆ ಥರದ್ದು ಇದಕ್ಕೆ ಇದಲ್ಲ, ನಾನು ಟ್ರೆಂಡ್ಗೆ ಆಪೋಸಿಟಾಗಿ ಯೋಚನೆ ಮಾಡಿ ಟ್ರೈ ಮಾಡ್ತೀನಿ. ಸರ್, ಈಗ ರಥಾವರ ಆಗಿರ್ಬೋದು, ತಾರಕಾಸುರ ಆಗಿರ್ಬೋದು, ಎಲ್ಲ ಸ್ಟಾರ್ ಹೀರೋಗಳಿಗೆ ನೀವು ಮಾಡಿರುವಂತ ಸಿನಿಮಾ. ಪೃಥ್ವಿ ಅಂತ ಬಂದ್ರೆ ಈಗ ಅಪ್ಕಮಿಂಗ್ ಹೀರೋ. ಸೊ ಒಂದಿಷ್ಟು ಚಾಲೆಂಜಸ್ ಗಳಿರುತ್ತೆ. ಯಾಕೆ ಪೃಥ್ವಿನ ಆಯ್ಕೆ ಮಾಡಿದ್ದಾರೆ ಅಂತ ಒಂದಿಷ್ಟು ಜನ ನಿಮ್ಮಲ್ಲಿ ಕ್ವಶನ್ ಕೂಡ ಕೇಳಿರ್ತಾರೆ. ಸೊ ಅದಕ್ಕೆ ಪವರ್ ಟಿವಿ ಮೂಲಕ ಏನು ಉತ್ತರ ಹೇಳ್ತೀರಾ? ಪೃಥ್ವಿ ನಾನು ಆ್ಯಕ್ಚುಲಿ ಸುಮ್ಮನೆ ಒಂದು ಆಕ್ಸಿಡೆಂಟಲಾಗಿ ಅವ್ರನ್ನ ಅಪ್ರೋಚ್ ಮಾಡಿದೆ. ನಮಗೆ ಒಂದು ಸಿನಿಮಾ ಅಂದ ತಕ್ಷಣ ಅದಕ್ಕೊಂದು ಬಡ್ಜೆಟ್ ಅಂತ ಸೆಟಪ್ ಮಾಡ್ಕೋತೀವಿ. ಆಮೇಲೆ ಯಾರು ಸೂಟ್ ಆಗ್ತಾರೆ, ಆಮೇಲೆ ಮೈನ್ ಲೀಡ್ಗಳು ಯಾರ್ಯಾರು ಮಾಡ್ತಾರೆ, ಅದ್ರ ಮೇಲೆ ವರ್ಕೌಟ್ ಮಾಡಿದೆ. ನಾನು ಸುಮ್ಮನೆ ಒಂದ್ಸಲ ಭೇಟಿ ಮಾಡಿ ಅಪ್ರೋಚ್ ಮಾಡಿದೆ. ನನಗೆ ಪಟ್ಟಂತ ಅವ್ರ ಆ್ಯಟಿಟ್ಯೂಡ್ ಇಷ್ಟ ಆಯಿತು. ಯಾಕಂತಂದರೆ ಈ ಪಾತ್ರನ ತುಂಬ ವೇರಿಯೇಷನ್ ಇದೆ. ಅವರು ಅಷ್ಟು ವೇರಿಯೇಷನ್ ಎಲ್ಲೂ ಮಾಡಿರಲ್ಲ. ಸ್ವಲ್ಪ ಡೆಡಿಕೇಟ್ ಮಾಡಬೇಕು. ಈ ಸಿನಿಮಾ ಮುಗಿಯೋ ತನಕ ಪಟ್ಟದ ಮೀಟಿಂಗ್ ಯಾವುದೋ ಸಿನಿಮಾಗೂ ಹೋಗೋಕ್ಕಾಗಲ್ಲ. ಎಲ್ಲ ದಾಡಿ ಎಲ್ಲ ಬಿಡಿಸಿರ್ತೀನಿ, ವೆಯ್ಟ್ ಎಲ್ಲ ಹಾಕಿರ್ಸಿರ್ತೀನಿ. ಸೊ ಅಷ್ಟು ಡೆಡಿಕೇಶನ್ ಅವ್ರ ಹತ್ರ ಇದೆ ಅಂತ ನನಗೆ ಆ್ಯಕ್ಚುಲಿ ಫಸ್ಟ್ ಮೀಟಿಂಗಲ್ಲೇ ನನಗೆ ಅನ್ನಿಸ್ತು. ಸೊ ಅದು ಫಸ್ಟ್ ಮೀಟಿಂಗ್ ದಿವಸ ಹೆಂಗಿತ್ತು, ಕೊನೆ ನಾನು 92 ದಿವಸ ಶೂಟಿಂಗ್ ಮಾಡಿದ್ದೀನಿ. ಲಾಸ್ಟ್ ದಿವಸ ಅವ್ರ ಕಣ್ಣಲ್ಲಿ ನೀರು ಹಾಕೊಂಡು ಹೋಗುವಾಗಲೂ ಕೂಡ ಅವ್ರ ಡೆಡಿಕೇಶನ್ ಹಂಗೆ ಇತ್ತು. ಅದು ನನ್ನ ಸುಳ್ಳಾಗಲಿಲ್ಲ. ಬಟ್ ಇಲ್ಲಿ ಮ್ಯಾಟ್ರ್ ಏನಂತಂದರೆ, ಒಬ್ಬ ಹೀರೋ ಯಾವಾಗಲೂ ಒಂದು ಮಗು ತಾಯಿ ಮೇಲೆ ಇಟ್ಟಿರೋ ನಂಬಿಕೆ ಥರ ನಮ್ಮ ಮೇಲೆ ಇಡೋ ಅವ್ರ ನಂಬಿಕೆ, ಆ ನಂಬಿಕೆನ ನಾನು ಉಳಿಸ್ಕೋಬೇಕು ಅನ್ಕೋತೀನಿ. ಸರ್, ಇದರ ಜೊತೆಗೆ ಧನ್ಯ ರಾಮ್ಕುಮಾರ್ ಅವರಿದ್ದಾರೆ. ಸಾಯಿ ಕುಮಾರ್ ಅವರು ವಿಲನ್ ಅಂದ್ರೆ ಬೇರೆ ತರ ಅದನ್ನ ತೋರಿಸ್ಕೊಡುವಂತ ಪ್ರಯತ್ನ ನೀವು ಮಾಡಿದೀರಾ ಅಂತ ಒಂದಿಷ್ಟು ಆರ್ಟಿಕಲ್ ಓದುವಾಗ ಗೊತ್ತಾಯ್ತು. ಸೊ ಸಾಯಿ ಕುಮಾರ್ ಅವರು ಸಾಕಷ್ಟು ವಿಲನ್ ಪಾತ್ರಗಳನ್ನ ಮಾಡಿದ್ದಾರೆ. ಬಟ್ ಇಲ್ಲಿ ಬಂದಾಗ ಅದು ಯಾವ ತರ ಚೇಂಜಸ್ ಇರುತ್ತೆ, ಆ ಶೇಡಿಂಗ್ ಚೇಂಜಸ್ ಇರುತ್ತೆ. ಜೊತೆಗೆ ಧನ್ಯ ಕುಮಾರ್ ಅವರ ಮುಗ್ಧ ಒಂದು ಹಳ್ಳಿ ಹುಡುಗಿ ಪಾತ್ರ ಅದು ಎಷ್ಟು ಅಟ್ರಾಕ್ಟ್ ಆಗುತ್ತೆ ಅಂತ. ಒಂದನೇದಾಗಿ ಸಾಯಿ ಕುಮಾರ್ ಅವರು ಸರ್ ಈ ಪಿಕ್ಚರ್ಲಿ ವಿಲನ್ ಅಲ್ಲ. ಅವರ ಮೇಜರ್ ರೋಲು ಅದೊಂದು ಸಸ್ಪೆನ್ಸಿವ್. ಅವರು 50 ವರ್ಷ ಆಗಿದೆ ಸಿನಿಮಾಗೆ ಬಂದು. ಒಂದು ಬೆರಳೆಣಿಕೆಯ ಕಲಾವಿದರು ಮಾತ್ರ 50 ವರ್ಷದಿಂದ ಆ್ಯಕ್ಟ್ ಮಾಡ್ತಾರೆ. ಯಾಕೆಂತಂದರೆ ಇವಾಗಿನ ಕಾಲಘಟ್ಟ ಹೇಗಿದೆ ಅಂದರೆ, ಒಂದು ಸಿನಿಮಾ ಒಬ್ಬ ಡೈರೆಕ್ಟರ್ ಆಗಲಿ ಒಬ್ಬ ಪ್ರೊಡ್ಯೂಸರ್ ಆಗಲಿ ಒಂದು ಸಿನಿಮಾ ಆಯ್ತಿದಂಗೆ ಸೆಕೆಂಡ್ ಸಿನಿಮಾಗೆ ಹೋಗೋಕ್ಕೆ ತಟ್ಟಾಡ್ತಾರೆ, ಚಾನ್ಸೇ ಒದ್ದಾಡ್ತಾರೆ. ಎಲ್ಲ ಇಟ್ಟಾಗಿದ್ರೂ ಒದ್ದಾಡ್ತಾರೆ. ಅಂಥ ಒಂದು ಕಾಲದಲ್ಲಿ 50 ವರ್ಷ ಆ್ಯಕ್ಟಿಂಗ್ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರ ಡೆಡಿಕೇಶನ್ ಯಾವ ರೇಂಜ್ಗಿರುತ್ತೆ. ಅಂಥ ಒಬ್ಬ
ಆರ್ಟಿಸ್ಟ್ನ ಚೆನ್ನಾಗಿ ಬಳಸ್ಕೋಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಸಿನಿಮಾಲಿ ಅವ್ರನ್ನ ಕಾಸ್ಟ್ ಮಾಡೋದು ತುಂಬ ದೊಡ್ಡ ಮೇಜರ್ ರೋಲ್ ಅವರು. ಆಮೇಲೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕೆಲವು ವಿಚಾರಗಳೆಲ್ಲ ನಿಮಗೆ ಕೆಲವು ಅಲ್ಲೇ ಟೀಸರಲ್ಲೇ ಕಾಣುತ್ತೆ. ಅವರು ಇದುವರೆಗೂ ಇಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಆರ್ಟಿಸ್ಟ್ಗಳಿಗೆ ಆ್ಯಕ್ಟ್ ಮಾಡಿಸೋದೇ ತುಂಬ ಕಷ್ಟ. ಯಾಕಂದರೆ ಯಾವ ಪಾತ್ರ ಮಾಡಿದ್ರು ಇದು ಆ ಪಿಕ್ಚರಲ್ಲಿ ಮಾಡಿದ್ರು, ಇದು ಈ ಪಿಕ್ಚರಲ್ಲಿ ಮಾಡಿದ್ರು ಅಂತಾರೆ. ಬಟ್ ಇವರು ಆ ಥರದ್ದೊಂದು ಶೇಡ್ ಬರ್ದಿರೋ ಥರ ನಾನು ನಮ್ಮ ಪಾತ್ರನ ನರೇಟ್ ಮಾಡಬೇಕಾಯಿತು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಒನ್ ಆಫ್ ದಿ ಹೈಲೈಟ್ ಆಫ್ ದಿ ಚೌಕಿದಾರ್ ಸಾಯಿ ಕುಮಾರ್ ಅವರು. ಹಾಗೆ ನಮ್ಮ ಧನ್ಯವರು ಬಂದರೆ ಎಲ್ಲರೂ ಅವರು ಇನ್ಸ್ಟಾಗ್ರಾಮ್ ನೋಡಿ ಅವ್ರನ್ನ ಬೇರೆ ಥರ ಅಂದ್ಕೊಂಡಿರ್ತಾರೆ. ನಾವು ಒಬ್ಬ ಡೈರೆಕ್ಟ್ರು, ಒಬ್ಬ ಹೀರೋನ ನಾವು ಯಾವ ಥರ ನೋಡ್ತೀವಿ ಅನ್ನೋದ್ರ ಮೇಲೆ ಆ ಸಿನಿಮಾನೇ ಫಾರ್ಮ್ ಆಗುತ್ತೆ. ನನಗೆ ಅವರು ಇದುವರೆಗೂ ಮಾಡದೇ ಇರೋ ಥರ ಎಲ್ಲ ಆರ್ಟಿಸ್ಟ್ಗೂ ನಾನು ಅದನ್ನೇ ಟ್ರೈ ಮಾಡಿದ್ದೀನಿ. ಬೇಕಿತ್ತು ಆ ಥರದ್ದೊಂದು ಈ ಹಳ್ಳಿಲಿ ಹಿಪ್ನೇರಳೆ ಸೊಪ್ಪು ಅಂತಾರೆ, ಅದನ್ನ ರೇಷ್ಮೆ ಬ್ಯಾಕ್ ಡ್ರಾಪಲ್ಲಿ ನಡೆಯೋ ಕತೆ. ಅದರಿಂದ ಅದು ಕುಯ್ಯೋದು, ಅದು ತೊಗೊಂಬಂದವ್ರೆ ಹುಳುಗಳಿಗೆ ಹಾಕೋದು, ಆ ಹುಳುಗಳು ತೆಗೆದು ಚಂದ್ರಿಕೆಗೆ ಬಿಡೋದು, ಗೂಡು ಬಿಡಿಸೋದು, ಅವೆಲ್ಲ ಎಷ್ಟು ನ್ಯಾಚುರಲ್ ಮಾಡಿದ್ದಾರೆ ಅಂದರೆ ತುಂಬ ಏನೋ ಆ ಮನೆಗಳಿಂದ ಎದ್ದು ಬಂದರೆ ಹೆಣ್ಮಗು ಏನೋ ಅದೆಲ್ಲ ಅವ್ರ ಎಫರ್ಟು, ಅದು ಅವ್ರಿಗೆ ಸೇರಬೇಕು. ಇನ್ನು ನಮ್ಮ ವಿಲನ್ ಆ್ಯಕ್ಚುಲಿ ಸಾಯಿ ಸರ್ ಅಲ್ಲ, ಇವರು ನಮ್ಮ ಧರ್ಮ ಸರ್. ಅವರು ಎಫರ್ಟ್ ಹೇಳಲೇಬೇಕು. ಸುಮಾರು ಒಂದು 40 kg ವೆಯ್ಟ್ ಹಾಕಿದ್ದಾರೆ ಈ ಪಿಕ್ಚರ್ಗೋಸ್ಕರ. ಅವ್ರು ಸಾಮಾನ್ಯವಾಗಿ ಯಾವಾಗಲೂ ಒಂದು ಪೊಲೀಸ್ ಪಾತ್ರನೇ ಮಾಡ್ತಿದ್ರು. ಯಾವಾಗಲೂ ಅವ್ರು ನಾನು ರೇಗಿಸ್ತಿದ್ದೆ, ಕಾರ್ಲ್ ಹಂಗೆ ಒಂದು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡೆ ಓಡಾಡ್ರಿ ನೀವು ಅಂತ. ನಾನು ಕೇಳಿದೆ, ಒಂದು ಕ್ಯಾರೆಕ್ಟ್ರ್ ಕೊಡು, ನೀವು ಚೆನ್ನಾಗಿ ಫಾರ್ಮ್ ಮಾಡ್ತೀಯ ಅಂತ ಒಂದು ಇದು ಮಾಡೋರು. ನಾನು ಇಲ್ಲ, ಟೈಮ್ ಬರಬೇಕು ಅಂತ ವೆಯ್ಟ್ ಮಾಡಿ ಇದಕ್ಕೆ ಸಿಕ್ಕಿದ್ರು. ಅವರು ಯಾವ ಸಿನಿಮಲ್ಲೂ ದಾಡಿ ಬಿಟ್ಟಿಲ್ಲ, ಸ್ವಲ್ಪ ಲೈಟಾಗಿ ದಾಡಿ ಎಲ್ಲ ಬಿಡಿಸಿ ರಗಟಾಗಿ ಕಾಣೋ ಥರ ಮಾಡಿ. ಈ ಪಿಲ್ಲಚಾರಿ ಅಂತಾರೆ ರೇಷ್ಮೆ ಬ್ಯಾಕ್ ಗ್ರೌಂಡಲ್ಲಿ, ಮೀನ್ಸ್ ಈ ರೇಷ್ಮೆ ತಗೊಂಡಾದ್ಮೇಲೆ ಅದನ್ನ ಪ್ರೋಸೆಸ್ ಮಾಡಿ ಅದನ್ನು ಇದನ್ನು ತೆಗೆದು ಸಿಲ್ಕ್ ಇದನ್ನು ಎಳೆ ತೆಗೆದು ಅದನ್ನು ನೆಕ್ಸ್ಟ್ ಇದಕ್ಕೆ ಕಳಿಸೋದು ಪಿಲ್ಲಚಾರಿ ಅಂತಾರೆ. ಅದ್ರ ಓನರು ಫಿನಾನ್ಸ್ ಮಾಡ್ತಕ್ಕಂಥವ್ರು, ಆ ಬ್ಯಾಕ್ಗ್ರೌಂಡಲ್ಲಿ ಬರ್ತಕ್ಕಂಥ ಒಂದು ದೊಡ್ಡ ಸರ್ಪ್ರೈಸ್ ನಿಮಗೆ ಅವರು ಕೂಡ, ಯಾರೋ ಧರ್ಮ ಅವರು ಕೂಡ. ನೋಡೋಣ, ಅದರಲ್ಲಿ ಒಂದೇ ಒಂದು ಶಾರ್ಟ್ ಇದೆ ಟೀಸರಲ್ಲಿ, ನೀವು ನೋಡಿದ್ರೆ ಆ ಒಂದು ಸೈ ಕಿಕ್ಕಾಗಿ ಮಾಂಸ ನಗಿತಾರೆ, ನೋಡಿದ್ರೇ ಭಯ ಆಗೋ ಥರ ಇದೆ. ನೋಡೋಣ ಅವ್ರ ಒರಿಜಿನಲ್ ಇದನ್ನು ಪ್ಲೇ. ಸರ್, ಇವಾಗ ಸಿನಿಮಾ ಯಾವಾಗ ತೆರೆಗೆ ತರಬೇಕು ಅನ್ಕೊಂಡಿದ್ದೀರಾ? ಜೊತೆಗೆ ಈಗಿನ ಒಂದು ಟ್ರೆಂಡ್, ಸಿನಿಮಾ ಬಿಸ್ನೆಸ್ ಆಗೋ ಟ್ರೆಂಡ್ ಇದು ಸಿನಿಮಾ ಪ್ಯಾಷನ್ ಆಗಿ ಮಾಡ್ಬೋದು, ಬಟ್ ಅಲ್ಟಿಮೇಟ್ ಅದೊಂದು ವ್ಯಾಪಾರ. ಸೊ ಅದನ್ನ ಯಾವ ತರ ಸೇಫ್ ಝೋನಿಗೆ ತಂದು ನಿಲ್ಸಿದ್ದೀರಾ ಆಸ್ ಎ ಡೈರೆಕ್ಟರ್ ಆಗಿ? ಜೊತೆಗೆ ಸಿನಿಮಾದ ಮೇಲೆ ಎಷ್ಟು ಹೋಪ್ಸ್ ಇದೆ ಅಂತ? ಸಿನಿಮಾ ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ ಅಂತಂದರೆ, ಕತೆ ಬರಿಬೇಕಾದ್ರೆ ವ್ಯಾಪಾರ ಸೆಟ್ ಮಾಡ್ಕೋತೀನಿ. ನಾನು ಫಸ್ಟ್ ಸಿನಿಮಾ ಆನೆ ಪಟಾಕಿ ಕೂಡ ನಾನೇನು ದುಡ್ಡು ಕಳೆದಿಲ್ಲ. 40 ಲಕ್ಷಕ್ಕೆ ಮಾಡೋದು ಪಿಕ್ಚರು 1,12,00,000 ಜೀಗೆ ಸೇಲ್ ಆಗಿರೋ ಅಂಥ ಸಿನಿಮಾ ಅದು. ನಾವು ಪ್ರೊಡ್ಯೂಸರ್ಗೆ ಫೇವರಾಗಿ ಇರಬೇಕು, ಇಲ್ಲ ಅಂತಂದರೆ ನಮಗೆ ನೆಕ್ಸ್ಟ್ ಸಿನಿಮಾ ಇನ್ನೊಬ್ಬ ಪ್ರೊಡಕ್ಷನ್ ಬಂದಾಗ ಅದೆಲ್ಲ ಕೌಂಟ್ ಆಗುತ್ತೆ, ಅಂದರೆ ದುಡ್ಡು ಕಳೆದು ಬಿಡ್ತಾರೆ ಅನ್ನೋದು. ನೀವು ಹೇಳ್ದಂಗೆ ಏನೇ ಪ್ಯಾಷನ್ನು ಏನೇ ಅಂದ್ಕೊಂಡ್ರು ಮೋರೆವರ್ ಇಟ್ಸ್ ಎ ವ್ಯಾಪಾರ. ಇದೊಂದು ವ್ಯಾಪಾರ ಆದ್ದರಿಂದ ವ್ಯಾಪಾರ ವೆರಿ ಇಂಪಾರ್ಟೆಂಟು. ಆಡಿಯೋ ರೈಟ್ಸ್ ಇನ್ನೇನು ಒಂದು 10 days ಒಂದು ದೊಡ್ಡ ಕಂಪನಿಗೆ ಅಪ್ರೋಚ್ ಆಗಿದೆ. TV OTT ಹಿಂದಿ ಎಲ್ಲ ಈಗ ತಾನೇ ಎಲ್ಲ ಈಗ ಮೆಟೀರಿಯಲ್ ಆಚೆ ಬಿಟ್ಟಿದೆ. ಯಾವಾಗಲೂ ಈ ವ್ಯಾಪಾರ ಮಾಡೋರು ಕೇಳ್ತಾರೆ, ಏನು ತೆಗ್ದಿದ್ದು ತೋರ್ಸಪ್ಪ ಅಂತ. ಈಗ ಬಿಟ್ಟಿದ್ದೀನಲ್ಲ, ಇವಾಗ ತಾನೇ ಹಂಗೆ ಬೂಮ್ ಆಗ್ತಿದೆ. ನೋಡೋಣ, ಈಸಿಯಾಗಿ ವ್ಯಾಪಾರ ಆಗೋಂಥ ಸಿನಿಮಾ ಅಂತ ಹೊರನೋಟಕ್ಕೆ ಕಾಣುತ್ತೆ. ಯಾಕಂತಂದರೆ ಕಾಸ್ಟಿಂಗ್ ಆಗಲಿ, ಟೀಸರ್ ಆಗಲಿ, ಆಮೇಲೆ ಸಾಂಗ್ಗಳು ತುಂಬ ಚೆನ್ನಾಗಿ ಮಾಡೋರು ಸಚಿನ್ ಬಸ್ರವರು. ಆ ಸಾಂಗ್ಗಳೆಲ್ಲ ಬಂದರೆ ನಿಮಗೆ ನಾವು ಕಣ್ಣು ಮುಚ್ಕೊಂಡು ವ್ಯಾಪಾರ ಅಂದರೆ ನಾನೇನು ತೀರಾ ಎಲ್ಲರೂ ಅಷ್ಟು ಖರ್ಚು ಮಾಡಿ ಅದೆಲ್ಲ ಮಾಡಿದೆ. ಒಂದು ಸಿನಿಮಾ ಒಂದು ಕತೆಗೆ ಎಷ್ಟು ಬೇಕು ಅಷ್ಟು ಖರ್ಚು ಮಾಡಿಸಿರ್ತೀನಿ, ಅದೆಷ್ಟು ತೆಗಿಬೋದು ಅಂತ ಒಂದು ಐಡಿಯಾ ಇರುತ್ತೆ. ಈಗ ಸಪೋಸ್ ಪೃಥ್ವಿ ಅಂಬರ್ ಕಾಸ್ಟ್ ಇಟ್ಕೊಂಡು ನಾವು ಸಿನಿಮಾ ಮಾಡಿದಾಗ ಏನೇನು ಎಲ್ಲೆಲ್ಲಿ ಪ್ಲಸ್ ಆಗುತ್ತೆ ಅದನ್ನ ನೋಡಿಕೊಂಡೇ ಪ್ಲ್ಯಾನ್ ಮಾಡ್ತೀನಿ. ಅದು ಈಸಿಯಾಗಿ ಆಗೋಂಥ ಕೆಲಸ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಸಿನಿಮಾ ಮಾಡೋದು ಮುಖ್ಯ ಅಲ್ಲ, ಆ ಸಿನಿಮಾನ ಯಾವ ತರ ಜನರಿಗೆ ರೀಚ್ ಮಾಡಬೇಕು, ಜೊತೆಗೆ ನಿರ್ಮಾಪಕರನ್ನ ಯಾವ ರೀತಿ ಉಳಿಸಬೇಕು, ಅದೆಲ್ಲವನ್ನ ಪ್ಲಾನ್ ಮಾಡಿಕೊಂಡೆ ರಥಾವರ ಖ್ಯಾತಿಯ ಚಂದ್ರಶೇಖರ್ ಅವರು ಚೌಕಿದಾರ್ ಅನ್ನೋ ಸಿನಿಮಾವನ್ನ ರೆಡಿ ಮಾಡಿದ್ದಾರೆ. ಬಿಸ್ನೆಸ್ ಕೂಡ ಮಾಡಕ್ ರೆಡಿ ಆಗಿದ್ದಾರೆ. ಜೊತೆಗೆ ಸಿನಿಮಾ ಸೇಫ್ ಆಗುತ್ತೆ ಅನ್ನುವಂತ ಬಲವಾದ ಭರವಸೆಯನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.